ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಇಸ್ಕಾನ್ ಟೆಂಪಲ್ಗೆ ಹೋಗಿರೋದು ನಾವು. ಯಾವತ್ತಪ್ಪ ಅಂದರೆ ವೈಕುಂಠ ಏಕಾದಶಿ ಇತ್ತಲ್ಲ, ಆವತ್ತೊಂದು ದಿನ ಇಸ್ಕಾನ್ ಟೆಂಪಲ್ಗೆ ಹೋಗಿದ್ದು. ಎಷ್ಟು ರಶ್ ಇದೆ ನೋಡಿ, ಸಿಕ್ಕಾಪಟ್ಟೆ ರಶ್ ಇದೆ ನಿಜವಾಗ್ಲೂ. ತುಂಬ ಕ್ರೌಡ್ ಇತ್ತು. ಅದು ನಾವು ಹೋದಾಗ ಇಷ್ಟು 7:45 ಅನಿಸುತ್ತೆ ಆ ಟೈಮು. ಬಟ್ ಎಷ್ಟು ಜನ ಇದ್ದರು ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ತುಂಬ ಚೆನ್ನಾಗಿತ್ತು ದೇವಸ್ಥಾನ ಅಂತೂ. ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಒಳಗಡೆ. ನಿಜವಾಗ್ಲೂ ದೇವಸ್ಥಾನ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ಇದನ್ನು ಇಸ್ಕಾನ್ ಟೆಂಪಲ್ಲು ಬೆಂಗಳೂರಲ್ಲೂ ಕೂಡ ಅಷ್ಟೇ ಚೆನ್ನಾಗಿದೆ ನಿಜವಾಗ್ಲೂ. ನಾನು 1-2 ಟೈಮ್ಸ್ ಏನೋ ನೋಡಿದ್ದೀನಿ ಅಷ್ಟೇ ಬೆಂಗಳೂರಲ್ಲಿ ಇರಬೇಕಾದ್ರೆ. ಎಷ್ಟು ಚೆನ್ನಾಗಿದೆ ಅಂದರೆ ಅದು ತುಂಬ ದೊಡ್ಡದು, ಅದರ ಸಖತ್ತಾಗಿದೆ. ಅಲ್ಲೆಲ್ಲ ನೋಡ್ಕೊಳ್ಳೋಕ್ಕೆ ಸಾರ್ವಜನಿಕರು ಅವ್ರುಗಳು ಬಂದು ಫೋಟೋಸ್ ಮಾಡ್ತೀವಿ ಅಂತ ಅದು ಕೂಡ ನಾವು ಇದ್ದೇ ಇರ್ತೀವಲ್ಲ, ಒಂದು ಆಸೆ. ಇರುತ್ತೆ ಅಂದರೆ ಮಾಮೂಲಿ ಟೈಮಲ್ಲೂ ಕೂಡ ಕ್ರೌಡ್ ಇರುತ್ತೆ ಯಾವಾಗ್ಲೂ. ಆದರೆ ತುಂಬ ಏನು ಕ್ರೌಡ್ ಇರಲ್ಲ, ನಾರ್ಮಲಾಗಿ ಕ್ರೌಡ್ ಇರುತ್ತೆ ಅಷ್ಟೇ. ವಿಶೇಷ ದಿನಗಳಲ್ಲಿ ಕಾಲಕ್ಕೆ ಜಾಗ ಇರಲ್ಲ, ಅಷ್ಟು ಕ್ರೌಡ್ ಇರುತ್ತೆ. ಇಲ್ಲಿ ನೋಡಿ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ನಮ್ಮ ಕೃಷ್ಣ ಪರಮಾತ್ಮನಿಗೆ ಒಂದು ಪ್ರಾರ್ಥನೆ ಸಲ್ಲಿಸ್ಬೋದು. ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ, ಇಲ್ಲೆಲ್ಲ ಬುಕ್ ಸ್ಟೋರ್ ಇರುತ್ತೆ, ಪ್ರತಿಯೊಂದನ್ನು ಕೂಡ ಹಾಕಿರ್ತಾರೆ. ಇಲ್ಲಿ ತಿಂಡಿ ಬೇರೆ ಬುಕ್ಸ್ ತಗೊಳ್ತಾರೋ ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಜನ ಮಾತ್ರ ತಿನ್ನೋಕ್ಕಂತೂ ಯಾವಾಗಲೂ ಕ್ಯೂ ಸಿಸ್ಟಮಲ್ಲೇ ನಿಂತಿರ್ತಾರೆ. ಎಷ್ಟು ತಿಂತಾರೆ ಅನ್ನೋದೇ ಗೊತ್ತಾಗಲ್ಲ ಜನಗಳು, ಅಷ್ಟು ತಿಂತಾ ಇರ್ತಾರೆ. ನಾವು ಕೂಡ ಒಂದು ಪುಳಿಯೋಗರೆ ತಗೊಂಡು 30 ರೂಪಾಯಿ ಕೊಟ್ಟು ಒಂದು ಜೊನ್ನೆ ಇದೆಯಲ್ಲ, ಇಷ್ಟು ಕೊಟ್ಟಿದ್ದರು. ಪರವಾಗಿಲ್ಲ, ಟೇಸ್ಟ್ ವೈಸ್ ಪರವಾಗಿಲ್ಲ, ಚೆನ್ನಾಗಿತ್ತು. ಇಲ್ಲಿ ಪ್ರಸಾದ ಕೊಟ್ಟಿರೋದು, ಇದು ಸ್ವೀಟ್ದು ಏನೋ ಪ್ರಸಾದ ಮಾಡಿದರು, ಪೊಂಗಲ್ ಥರ ಅದನ್ನು ಕೊಟ್ಟಿದ್ದರು. ಅದನ್ನು ತಿಂದ್ಕೊಂಡು ಇಲ್ಲಿ ನನ್ನ ಮಗ ಆಟ ಇದ್ದ. ಆಟ ಆಡಲಿ ಅಂದ್ಬಿಟ್ಟು ಸ್ವಲ್ಪ ಒಂದು 10 ನಿಮಿಷ ಕೂತಿದ್ದು. ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಹೊಟ್ಟೆ ಹಸಿತಾಯ್ತಲ್ಲ, ಮನೆಗೆ ಬಂದು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಸಾಂಬಾರು ಇತ್ತು, ರೈಸು ಕೂಡ ಇತ್ತು. ಇರಲಿ ಅಂತೇಳಿ ನಮ್ಮ ಹಸ್ಬೆಂಡು ಇಡ್ಲಿ ತಿಂತು, ನಾನು ಕೂಡ ಇಡ್ಲಿ ತಿನ್ಕೊಂಡು ಇದು ಮನೆಗೆ ಬಂದು ನೆಕ್ಸ್ಟ್ ಡೇ ಲಾಗ್, ಇದು ಕಂಟಿನ್ಯೂ ಲಾಗ್ ಮಾಡ್ತಾಯಿದ್ದೀನಿ. ಆದಮೇಲೆ ಇಲ್ಲಿ ನೋಡಿ, ನಾನು ಕಾರ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಬೇರೆಯವ್ರಿಗೆ ಹೇಳೋದ್ರ ಬದಲು ಕೆಲಸಗಳನ್ನ ನಾವೇ ಮಾಡ್ಕೊಬಿಟ್ರೆ ಅದು ಬೆಟರ್ ಅನಿಸುತ್ತೆ. ಯಾಕೆ ನನ್ನ ಅನಿಸಿಕೆ, ಅಭಿಪ್ರಾಯ, ನನ್ನ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ನಮ್ಮ ಹಸ್ಬೆಂಡ್ಗೆ ಅಯ್ಯೋ ಕ್ಲೀನ್ ಮಾಡಿ ಅಂತ ಹೇಳಬೇಕು, 50 ಸಲ ಹೇಳಬೇಕು. ಅವ್ರದ್ದೇನೋ ಅವ್ರದ್ದು ಟೆನ್ಷನ್ ಇದ್ದೇ ಇರುತ್ತೆ. ಆಮೇಲೆ ಮಾಡೋಣ, ಇಮೇಲೆ ಮಾಡೋಣ, ಬಿಡು ನಾಳೆ ಮಾಡ್ಕೊಳ್ಳೋಣ, ಏನಾಗಿಲ್ಲ ಅನ್ನೋದೊಂದಿರುತ್ತೆ. ಬಟ್ ಮಗು ಎಲ್ಲ ಕರ್ಕೊಂಡು ಹೋಗ್ತಾ ಇರ್ತೀವಿ ಅಲ್ವಾ, ಸ್ವಲ್ಪ ನೀಟಾಗಿರಬೇಕು. ಸ್ವಲ್ಪ ಧೂಳೆಲ್ಲ ಇರುತ್ತೆ. ನಾವು ಯಾವಾಗಲೂ ಕ್ಲೀನ್ ಮಾಡ್ತಾಯಿದ್ರು ಕೂಡ 15 ದಿನಕ್ಕೆ ಮಾಡಲಿ, ಇಲ್ಲ ತಿಂಗ್ಳಿಗೆ ಮಾಡಲಿ, ಯಾವಾಗ ಮಾಡಿದ್ರು, ಇಲ್ಲ 3 ದಿನಕ್ಕೆ ಮಾಡಲಿ, ಧೂಳು ಇದ್ದೇ ಇರುತ್ತೆ. ಹಾಗಾಗಿ ಸ್ವಲ್ಪ ಹೈಜಿನಿಕ್ ಆಗಿರಬೇಕಲ್ವ. ಮಕ್ಕಳೆಲ್ಲ ಕರ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಗೆ ಏನೇ ಆದರೂ ಪರವಾಗಿಲ್ಲ, ಬಟ್ ಮಕ್ಳಿಗೆ ಏನಾದರೂ ಸ್ವಲ್ಪ ತಡ್ಕೊಳಕ್ಕಾಗಲ್ಲ. ಹಾಗಾಗಿ ನಾನೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅದನ್ನು ನಮ್ಮ ಮನೆಯವರು ವೀಡಿಯೋ ಮಾಡ್ಕೊಡ್ತಿದ್ದಾರೆ. ಯೂಟ್ಯೂಬ್ಗೆ ಹಾಕು, ನಿನಗೆ ಒಳ್ಳೆ ವ್ಯೂಸ್ ಬರುತ್ತೆ ಅಂತೇನೋ ವೀಡಿಯೋ ಮಾಡ್ತಾಯಿದ್ರು, ಜೋಕ್ಸ್ ಮಾಡಿಕೊಂಡು. ಅದನ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡು, ಆಯಿತು ಬಿಡಿ ಹಾಕ್ತೀನಿ, ಅದರಲ್ಲೇನಿದೆ ಅಂತ ಹೇಳ್ಬಿಟ್ಟು ನೋಡಿ, ಒಂದು ಬಕೆಟೆಲ್ಲ ಇಟ್ಕೊಂಡು ನೀಟಾಗಿ ಎಲ್ಲ ಒರೆಸ್ಕೊತಾ ಇದ್ದೀನಿ. ಒಳಗಡೆ ಎಲ್ಲ ಫುಲ್ ಧೂಳಿದೆ. ಈಗ ಒಂದು ಒಂದು ಮಂತ್ ಆಗಿದೆ ಕ್ಲೀನ್ ಮಾಡಿ. ನಮ್ಮ ಹಸ್ಬೆಂಡೇ ಕೂಡ ಮಾಡಿದರು. ಅದಕ್ಕೆ ಮತ್ತೆ ಅವ್ರಿಗೆ ಯಾಕೆ ಹೇಳೋದು, ಸುಮ್ಮನೆ ಇಬ್ಬರು ಮಾಡಲಿಲ್ಲ ಅಂದಾಗ ಇಬ್ರಿಗೂ ಕ್ಲ್ಯಾಶ್ ಆಗುತ್ತೆ. ಮಾಡಲಿಲ್ವಲ್ಲ ಅಂತ ನಮ್ಗೆ ಕೋಪ ಬರುತ್ತೆ. ಅವರು ಇವಾಗ ಮಾಡೋಕ್ಕಾಗಲ್ಲ ಅಂತ ಅವ್ರು ಅಂತಾರೆ. ಆ ಥರ ಬೇಡ, ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋಣ ಅಂಥೇಳಿ ಕಾರೆಲ್ಲ ಕ್ಲೀನ್ ಮಾಡಿಕೊಂಡು ಈವ್ನಿಂಗು ಸಂಡೇ ಇತ್ತಲ್ಲ, ಹಾಗಾಗಿ ನನ್ನ ಮಗನ ಸ್ವಲ್ಪ ಆಟ ಆಡಿಸ್ಬೇಕಿತ್ತಲ್ಲ, ಅವನಿಗೂ ಮನೇಲಿ ಇದ್ದಿದ್ದು ಬೋರಾಗಿರುತ್ತೆ, ಹೊರಗಡೆ ಕರ್ಕೊಂಡು ಹೋಗೋಗುತ್ತೆ ಅಂತ ಹೇಳ್ಬಿಟ್ಟು
ನಾವು ಸಚ್ಚಿದಾನಂದ ಆಶ್ರಮಕ್ಕೆ ಬಂದಿದ್ದೀವಿ. ಇಲ್ಲಂತೂ ಇವಾಗಂತೂ ನಾವು ಇಲ್ಲಿ ಜಾಸ್ತಿ ಹೋಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಏಕೆಂದರೆ ಇವ್ರಿಗೆ ನಮ್ಮ ಪಾಪುಗೆ ಎಷ್ಟು ಒಂಥರ ಅಲ್ಲಿ ದೊಡ್ಡದಾಗಿದೆಯಲ್ಲ ಜಾಗ ಎಲ್ಲ, ಒಂಥರ ಓಡಾಡೋಕ್ಕೆ ನಿಜವಾಗ್ಲೂ ಅವ್ನಿಗೆ ಒಂಥರ ಖುಷಿಯಾಗುತ್ತೆ. ಮತ್ತು ಹನುಮ ಜಯಂತಿ ಕೂಡ ಇತ್ತಲ್ಲ, ಅದನ್ನು ಕೂಡ ದೇವ್ರ ದರ್ಶನವೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ತಿಮ್ಮಪ್ಪನ ದರ್ಶನವೂ ಕೂಡ ಆಗುತ್ತೆ, ಹನುಮನ ದರ್ಶನವೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಭಾನುವಾರ ಈವ್ನಿಂಗ್ ಬಂದು ನೋಡಿ ಎಷ್ಟು ಕ್ರೌಡ್ ಇದೆ, ಎಷ್ಟು ಚೆನ್ನಾಗಿ ಅದನ್ನ ಅರೇಂಜ್ ಮಾಡಿದ್ದಾರೆ ಅಂದರೆ. ಇಲ್ಲಿ ಎಷ್ಟು ಜನ ಕೆಲಸಗಾರಿದ್ದಾರೆ ಅಂದರೆ ನಮಗೆ ಆಶ್ಚರ್ಯ ಆಗ್ಬಿಡ್ತು ನೋಡಿಬಿಟ್ಟು. ಅಷ್ಟು ಜನ ಇದ್ದಾರೆ ಇಲ್ಲಿ. ಇದೊಂದು ಟ್ರಸ್ಟ್ ಥರ ಮಾಡ್ಕೊಂಡಿದ್ದಾರೋ ಏನೋ ಅನ್ನೋದು ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ನಮಗೇನು ಇದ್ರ ಬಗ್ಗೆ ಅಷ್ಟೊಂದು ನಿಜ ಗೊತ್ತಿಲ್ಲ. ಕೆಲಸಗಾರಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅಷ್ಟೇ ನೀಟಾಗಿ ಪ್ರತಿಯೊಂದನ್ನು ಕೂಡ ಮ್ಯಾನೇಜ್ ಮಾಡ್ತಾರೆ. ಪ್ರತಿಯೊಂದೂ ನೀಟಾಗಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಕಾರ್ಯಸಿದ್ಧಿ ಆಂಜನೇಯ, ಇದು ಆಂಜನೇಯ ಹೇಳ್ಬೇಕಂದ್ರೆ ಕಾರ್ಯಸಿದ್ಧಿ ಅಂದರೆ ನಾವೇನೇ ಹರಕೆ ಮಾಡಿಕೊಂಡು ಅದು ತೆಂಗಿನಕಾಯಿ ಇರುತ್ತೆ, ಅದನ್ನು 9 ಸುತ್ತು ಪ್ರದಕ್ಷಿಣೆ ಹಾಕಿ ಒಂದು ದಾರ ಕೊಡ್ತಾರೆ. 9 ಸುತ್ತು ಕಾಯಿ ಪ್ರದಕ್ಷಿಣೆ ಹಾಕ್ಕೊಂಡು ಒಳಗಡೆ ತೊಗೊಂಡೋಗಿ ನಾವೇನು ಹರಕೆ ಮಾಡ್ಕೊತೀವಿ, ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಅದನ್ನು ಹರಕೆ ಮಾಡಿಕೊಂಡು ದೇವ್ರಿಗೆ ಏನಾದರೂ ನಾವು ಸೇವೆ ಸಲ್ಲಿಸ್ತೀವಿ ಅಂತ ಏನೋ ಅಂದ್ಕೊಂಡು ಹೋಗ್ಬಿಟ್ಟು ಕಾಯಿನ ಇಲ್ಲಿ ಒಳಗಡೆ ಇದೆಯಲ್ಲ ಎಂಟ್ರೆನ್ಸು ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲೋಗಿ ಕಾಯಿನ ತೆಂಗಿನಕಾಯಿ ಕಟ್ಟೋದು. ನಾನು ಕೂಡ ಮಾಡಿದ್ದೀನಿ, ನನಗೂ ಕೂಡ ಅದು ನೆರವೇರಿದೆ. ಬಟ್ ಏನು ಅಂತ ಹೇಳೋಕ್ಕಾಗಲ್ಲ. ಬಟ್ ನಾನು ಅಂದ್ಕೊಂಡದ್ದು ಕೂಡ ನೆರವೇರಿದೆ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಇದ್ದಂತೂ ಎಲ್ಲ ಪ್ರತಿಯೊಬ್ಬರು ಅವತ್ತಂತೂ ಹನುಮ ಜಯಂತಿ ದಿನ ಅಂತೂ ಪ್ರತಿಯೊಬ್ಬರು ಮಾಡ್ತಾಯಿದ್ರು, ಏಕೆಂದರೆ ತುಂಬ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು. ಅಷ್ಟು ಮನೇಲಿ ಎಷ್ಟು ಜನ ಬಂದಿರ್ತಾರೆ ಅಷ್ಟು ಕೂಡ ಜನ ಕಾಯಿ ತಗೊಂಡು ಕಟ್ತಾಯಿದ್ರು. ಹೇಳ್ಬೇಕಂದ್ರೆ ಒಂಥರ ನೋಡ್ತಾಯಿದ್ರೆ ಖುಷಿ ಆಗ್ತಾಯಿತ್ತು. ನಾವು ಅದೆಲ್ಲ ನೋಡ್ಕೊಂಡು ಕೂತಿದ್ದು. ಹಾಗೆ ನನ್ನ ಮಗ ಆಟ ಆಡ್ತಾ ಇದ್ನಲ್ಲ, ಕತ್ಲೆ ಆಗ್ತಾ ಬಂತು. ಇಲ್ಲೆಲ್ಲ ಗಿಣಿಗಳೇನೋ ಮಾತಾಡ್ತವಂತೆ, ಬಟ್ ಅಲ್ಲಿ ನಮಗೆ ಇಷ್ಟು ದಿನ ಬಂದಿದ್ರೂ ಕೂಡ ನಮಗೆ ಗೊತ್ತೇ ಇಲ್ಲ. ಒಂದು 3-4 ಸಲ ಬಂದಿದ್ದೀವಿ ಅಷ್ಟೇ, ತುಂಬ ನಾವು ಮೈಸೂರಲ್ಲಿ ಇದ್ದೀವಿ ಅಂತೇನೋ ಒಂದು ತುಂಬ ಸಲ ಹೋಗಿಲ್ಲ. ಅಲ್ಲಿ ಹೋಗೋಣ ಅಂದ್ಕೊಂಡು, ಬಟ್ 5:30ಗೆ ಕ್ಲೋಸು. ಆಮೇಲೆ ಇವಾಗ ಕೋವಿಡ್ ಟೈಮ್